ಪುರುಷನೇ ತಪ್ತಳಾದೆ ಪುಣ್ಯ ಪುರುಷನೇ ಪುರುಷನೇ ಅನ್ಯ ದ್ರವ್ಯ ಏಕೆ ಎನಗೆ ಗಣ್ಯ ವೀರನೇ ಓ ಪುಣ್ಯ ಪುರುಷನೇ ಓ ಗಣ್ಯ ವೀರನೇ ಅನ್ಯ ದ್ರವ್ಯ ಏಕೆ ಎನಗೆ ಗಣ್ಯ ವೀರನೇ ಓ ಪುಣ್ಯ ಪುರುಷನೇ ಓ ಗಣ್ಯ ವೀರನೇ ಜನ್ಮ ಸಾರ್ಥಕ ನಿನ್ನ ಮಾತೊಂದೆ ಸಾಕು ಜನ್ಮ ಸಾರ್ಥಕ ಎನ್ನ ಜನ್ಮ ಸಾರ್ಥಕ ಜನ್ಮ ಭೂಮಿಗಾಗಿ ದುಡಿವೆ ಜನ್ಮ ಭೂಮಿಗಾಗಿ ದುಡಿವೆ ಜನ್ಮಭೂಮಿಗಾಗಿ ದುಡಿವಿ ಇನ್ನು ಜನ್ಮಭೂಮಿಗಾಗಿ ದುಡಿವೆ ಜನ್ಮಭೂಮಿಗಾಗಿ ದುಡಿವೆ ಇಂದು ನಾಯಕ ಎಲ್ಲ ಜನ್ಮ ಸಾರ್ಥಕ ಇನ್ನು ನಾಯಕ ನಿನ್ನ ಮಾತದೊಂದೆ ಸಾಕು ಜನ್ಮ ಸಾರ್ಥಕ ಜನ್ಮಭೂಮಿಗಾಗಿ ದುಡಿವೆ ಇನ್ನು ನಾಯಕ ಇನ್ನು ನಾಯಕ ಓ ಜನ್ಮ ಸಾರ್ಥಕ ಇನ್ನು ನಾಯಕ
ಜನ್ಮಭೂಮಿಗಾಗಿ ನುಡಿವೆ ನಾಯಕ ಜನ್ಮಭೂಮಿಗಾಗಿ ದುಡಿವೆ ಇನ್ನು ನಾಯಕ ಧನ್ಯನಾದೆ ತತ್ತಳಾದೆ ಪುಣ್ಯ ಪುರುಷರೇ ಪುಣ್ಯ ಪುರುಷರೇ ಒಳ್ಳೆ ಪುರುಷರೇ ಧನ್ಯರಾದೆ ತತ್ತಳಾದೆ ಧನ್ಯರಾದೆ ತತ್ತಳಾದೆ ಪುಣ್ಯ ಪುರುಷರೇ ನಿಂತಿರಲಿ ಓಂ ತಮ್ಮರಲಿ ನಿಂತಿರಲಿ ಒಂದಕ್ಕೊಂದು ಹೊಂದಿಕೊಂಡಂತ ಯಾವ ತಂಡ ಇದೆಯೋ ಅದಕ್ಕೆ ಮೇಳ ಅಂತ ಕರೆಯುವುದು ಅಲ್ವಾ? ಆ ಮಟ್ಟಿಗೆ ಒಳ್ಳೆ ಮುಮ್ಮೇಳ, ಒಳ್ಳೆ ಹಿಮ್ಮೇಳ. ಖಂಡಿತವಾಗಿ ಒಳ್ಳೆ ಹಿಮ್ಮೇಳ ಇದ್ರೆ ಒಳ್ಳೆ ಕುಣಿತೀನಿ ಅಲ್ಲ. ಹಾ, ಇಲ್ಲ ಒಳ್ಳೆ ಹಿಮ್ಮೇಳ ಸಿಕ್ಕಿದ್ರೆ ನಾವು ಒಂದು ಮನ್ಸು ಮಾಡ್ಬೇಕು ಅಂತ ಉಂಟು. ಆಗ್ಲಿ, ಇವತ್ತು ಅವಕಾಶ ಸಿಕ್ಕಿದ್ದಲ್ಲ ಮತ್ತೇನು? ಹೌದಿಲ್ಲ, ಇನ್ನು ಯಾವತ್ತು ಕುಣಿತಾ ಇರಬಹುದು. ಆದ್ರೆ ಸಮಸ್ಯೆ ಆದದ್ದು ಏನು ಗೊತ್ತಾ? ಏನು? ಯಾವ ಹೆಣ್ಣೆ ಆಗಲಿ
ತವರು ಮನೆಯವರು ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಅಲ್ಲಿ ನೆನಪುಗಳುಂಟು, ಬಾಂಧವ್ಯಗಳುಂಟು. ಅಂಥದ್ರಲ್ಲಿ ಮಡದಿ ಮೋಹಿನಿ ಮನ ಮೆಚ್ಚಿಕೊಡುವಂತಹ ಮುತ್ತಿನ ಹಾರ ನೀನು ಬೇಡ ಅಂತ ಹೇಳ್ತೀವಿ. ಹೌದು, ಬೇಡ ಅಂತ ಹೇಳುವುದಕ್ಕೆ ಎರಡು ಕಾರಣ. ಏನಿಲ್ಲ, ಒಂದು ತಮ್ಮಲ್ಲಿ ಬೇಕಾದಷ್ಟು ಇದ್ದಾಗ ನಿಜವಾಗಿ ಕಲಾವಿದರು ಒಳ್ಳೆ ಆದರ್ಶ ಶ್ರೀಮಂತರಾದ್ರೂ ಒಳ್ಳೇದಂತ ಅನ್ನಿಸ್ತದೆ. ಬೇಕಾದಷ್ಟು ಇದ್ರೆ ಇದು ಬೇಡ ಅಂತ ಅನ್ನಿಸ್ತದೆ. ಇನ್ನೊಂದು ಕೊಡುವ ವಸ್ತುವಿನ ಮೌಲ್ಯ ಕಡಿಮೆ ಆದ್ರೂ ಇದನ್ನ ನಾವು ಪಡೆಯುವುದಾ ಸ್ವಾಭಿಮಾನ ಹಾಗಾಗುತ್ತದೆ. ಇನ್ನು ಯಾವುದು ಅಂತ ಗೊತ್ತಾಗ್ತದೆ ಅಲ್ವೇ ಅಲ್ಲ. ನಿಜವಾದ ಕಲಾವಿದ ಅಥವಾ ಕಲಾವಿದೆ ಆದವಳು ಬಯಸಬೇಕಾದದ್ದು ಮೌಲ್ಯವನ್ನಲ್ಲ. ನಿಜವಾದ ಕಲಾವಿದನ ಆಂತರಿಕ ಏನ್ ಹೇಳುದು ಗೊತ್ತಾ? ಏನು? ತನ್ನ ನೋವಿರಲಿ ಕಷ್ಟ ಇರಲಿ ರಂಗದಲ್ಲಿ ಗೆಜ್ಜೆ ಕಟ್ಟಿ ಕುಣಿವಾಗ ಅದೆಷ್ಟೋ ದೂರದಿಂದ ರಂಗದ ಸವಿಯನ್ನ ಉಣುದಕ್ಕೆ ಬಂದಂತ ಕಲಾ ಪ್ರೇಕ್ಷಕ ಫಲ ಎಂದು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಮಾಡ್ತಾರೆ ಅಂತಾದ್ರೆ ಅದಕ್ಕಿಂತ ಹೆಚ್ಚಿನದ್ದು ಕಲಾವಿದರಿಗೆ ಇನ್ನೇನೇನು ಬೇಡ. ನಿಜವಾಗಿ ಇದು ಹೆಣ್ಣು ಆಡಿದ ಗಂಡು ಮಾತು. ಆಡಿದ ಹೆಣ್ಣೆ, ಅದ್ರ ಮಾತು ಮಾತ್ರ ಗಂಡು. ಮತ್ತೆ ಯಜಮಾನ್ರು ಕೊಟ್ಟದೆಲ್ಲ ಎಷ್ಟು ದಿವಸ ಇರ್ತದೆ ಅಂತ ಬೇಡವಾ? ಈ ಕಡೆ ಬಂದದ ಆ ಕಡೆ ಹೋಗ್ತದೆ. ಹಾಗೆ ಶಾಶ್ವತವಾಗಿ ಕಲಾವಿದ ನೆಲೆಗೊಳ್ಳುವುದು ಎಲ್ಲಿ ಕೇಳಿದ್ರೆ ಸಜ್ಜನ ಪ್ರೇಕ್ಷಕರ ಹೃದಯ ಮಂದಿರದಲ್ಲಿ, ಅಭಿಮಾನಿಗಳ ಹೃದಯದಲ್ಲಿ ಅವನಿಗೆ ಸಿಗುವಂತ ಸ್ಥಾನ ಉಂಟಲ್ಲ, ಅದುವೇ ಶಾಶ್ವತ. ಹೌದು. ಮತ್ತೆ ಕಲಾವಿದರು ಬಡವರು. ಹೌದು, ಅವನ ಕೆಟ್ಟತನದಿಂದ ಅವನ ದುಷ್ಟ ಚಾರಿತ್ರದಿಂದ ಕಲಾವಿದನಾದ ಬಡವರಾಗಬಹುದು ಬಿಟ್ರೆ ಅವನು ಕಲೆಯನ್ನ ನಿರತ ಶ್ರದ್ಧೆಯಿಂದ ಆಚರಿಸಿದ್ರೆ ಅದೆಷ್ಟೋ ದಾನಿಗಳ ಕೈಯಲ್ಲಿ ಹೆಚ್ಚೇನು ಮಹಾತ್ಮರ ಸಹಕಾರದಲ್ಲಿ ಕಲಾವಿದ ನಿರತ ಶ್ರೀಮಂತನಾಗಿಯೇ ಉಳಿತಾನೆ. ನಿಜವಾಗಿ ಕಲಾವಿದ ಬಡವನಾಗಿದ್ರೆ ಸ್ವಲ್ಪ ಪ್ರಯತ್ನ ಮಾಡ್ತಾನೆ. ಶ್ರೀಮಂತನಾದ್ರೆ ಮತ್ತೆ ತನ್ನ ಮುಂದೆ ಯಾರಿಲ್ಲ, ಮಡಿಕೆ ಮುಂದೆ ಮಸಿ ಇಲ್ಲ ಅಂತ ತಿರುಗಾಡ್ತಾನೆ. ಕಲೆ ಯಾವತ್ತು ತಲೆಗೆ ಬರಬಾರ್ದು, ಹೌದಲ್ಲ? ಹಾಗೆ ಕಲೆ ನಿನ್ನ ತಲೆಗೆ ಬರುವುದಿಲ್ಲ ಅನ್ನೋ ವಿಶ್ವಾಸ ನನ್ನದು ಇಲ್ಲವೇ ಇಲ್ಲ. ಮತ್ತೆ ನನಗಿದು ಸೌಭಾಗ್ಯ ನೋಡಿ. ಏನು? ಹೆಚ್ಚಮ ನಾಯಕರು ಈ ಕನ್ನಡದ ಕುಲ ತಿಲಕರು ನೀವಿದ್ದೀರಿ. ನಿಮ್ಮಂಥವರ ಈ ಆಶ್ರಯದಲ್ಲಿ ರಂಗನಾಯಕಿ ಯಾವುದೋ ಒಂದು ಸಣ್ಣ ಬಿಡದಿಯಲ್ಲಿ ವಾಸಿಸುವಂತ ಅಂಬಪಾಲಿ ಎನ್ನುವಳು ಕನ್ನಡ ಮಣ್ಣಿನಲ್ಲಿ ರಂಗನಾಯಕಿ ಎನ್ನುವಂತ ಬಿರುದಿನಿಂದ ಮೈತಾಳಿ ಬರ್ತಾಳೆ ಅಂತಾದ್ರೆ ನೀವು ಕೊಟ್ಟಂತ ಈ ಬಂಗಾರ ನನ್ನ ಕೈ ಬಿಟ್ಟು ಒಂದಲ್ಲ ಒಂದಿನ ಹೋಗ್ತದೆ ಸ್ವಾಮಿ. ಕೊಟ್ಟಿರಲ್ಲ ರಂಗನಾಯಕಿ ಎನ್ನುವಂತ ಬಿರುದು ನಾನು ಸತ್ತರು ನನ್ನ ಮೊಮ್ಮಕ್ಕಳನ್ನ ಗುರುತಿಸ್ತಾರೆ. ಅಗೋ ಬಂದಳು ನೋಡಿ ರಂಗನಾಯಕಿಯ ಮೊಮ್ಮಕ್ಕಳು. ಇದು ಕಲೆ ನೀಡುವಂತಹ ಒಂದು ಶ್ರೀಮಂತಿಕೆ. ಈ ಶ್ರೀಮಂತಿಕೆ ಎದುರು ನನಗಿದೆಲ್ಲವೂ ನಗಣ್ಯ. ಮತ್ತೆ ನನ್ನ ಬದುಕು ಇಲ್ಲಿಗೆ ಸೀಮಿತ ಅಲ್ಲ. ಮತ್ತೆ ನಿಮ್ಮ ಈ ರಾಜಸ್ಥಾನದಲ್ಲಿ ನರ್ತಿಸಿಕೊಂಡೇ ನಾನು ಉಳಿಯುವುದಿಲ್ಲ. ರಾಜನರ್ತಕಿಯಾಗಿರುವುದು ಮಾತ್ರ ಅಲ್ಲ, ಅಷ್ಟೇ ಅಲ್ಲ, ರಾಜನರ್ತಕಿಯಾಗಿ ಉಳಿಯುವುದರ ಜೊತೆಗೆ ಸಮಯ ಬಂತು ಅಂತಾದ್ರೆ ಮೊದಲಿರಬೇಕಾದ ದೇಶಾಭಿಮಾನ. ನಮ್ಮವರು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮಲ್ಲಿದ್ದಂತಹ ಪ್ರತಿಯೊಬ್ಬರು ದೇಶ ಅಂತ ಬಂದ್ರೆ ಪ್ರಾಣ ಕೊಡುವಂತಹ ವೀರ ಯೋಧರು. ವೀರ ಯೋಧರು ಗಂಡಸರೇ ಆಗಬೇಕಂತೇನಿಲ್ಲವಲ್ಲ. ಮಣ್ಣಿನ ಸೇವೆ ಮಾಡುವ ಮನಸ್ಸಿದ್ದರೆ ಯಾರು ವೀರ ಯೋಧರು ಆಗಬಹುದು, ವೀರ ವನಿತೆಯೂ ಆಗಬಹುದು. ಲಿಂಗಭೇದ ಇಲ್ಲ ಅಲ್ವಾ? ಅವಕಾಶ ಸಿಕ್ಕಿದರೆ ಈ ಮಣ್ಣಿನ ಋಣವನ್ನ ತೀರಿಸುವುದಕ್ಕೆ ನನ್ನ ಪ್ರಾಣಾರ್ಪಣೆಗೂ ನಾನು ಸಿದ್ಧಳು. ನೀನಾಗೆ ಚಪ್ಪಾಳೆ ತಟ್ಟಿದ್ದೀಗ? ನಾ ಚಪ್ಪಾಳೆ ತಟ್ಟಿದ್ನ? ಈ ಚಪ್ಪಾಳೆ ತಟ್ಟಿದ್ದು ನನಗೆ ಗೊತ್ತಿಲ್ವ? ಈಗ ನನಗೆ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಅವಳು ಆಡಿದ ಮಾತು, ಆ ಅಭಿಮಾನ ತುಂಬಿ ಆಡಿದ ಭಾವ ತುಂಬಿದ ಮಾತು ನೋಡಿ ನನಗೆ ಅರಿವಿಲ್ಲದೆ ಕೈ ತಟ್ಟೆ ಹೋಯ್ತು. ಅದು ಇವಳು ಅಂತಲ್ಲ, ಈ ಮಣ್ಣಿನ ಮಕ್ಕಳ ಗುಣವೇ ಹಾಗೆ. ಹೌದಾ? ಮತ್ತೆ ಮಣ್ಣಿನ ಮಗನ ಗುಣ ಅಂತ ಹೇಳಿದ್ದಲ್ಲ. ಹನಿಯನಿ ಕೂಡಿದರೆ ಹಳ್ಳ ಆಗುತ್ತದೆ, ತನೆ ಕೂಡಿದ್ರೆ ಬಳ್ಳ ಆಗ್ತದೆ. ಪರಮಾಣುಗಳೇ ಒಂದಾಗಿ ಪರ್ವತವಾಗುತ್ತದೆ. ಸರಿ, ಬಿಂದು ಆದ ನಾನು ನಿಮ್ಮಿಂದ ಸಿಂಧು ಆಗಿದ್ದೇನೆ, ಕಾಣಿಸಿಕೊಂಡಿದ್ದೇನೆ. ನೋಡಿದ್ಯಾ ನಮ್ಮ ಪ್ರಭಾವ ಹೇಗೆ ಅಂತ? ಖಂಡಿತ. ಮತ್ತೆ ಆ ಕಡೆ ಬರುವುದಿಲ್ಲ ಅಂತ ಯೋಚನೆ ಮಾಡಬೇಡ, ಪ್ರಭಾವ ಆ ಕಡೆ ಬಿಟ್ಟು ತಿರುಗಬೇಡ. ಯೋಚನೆ ಇಲ್ಲ, ನನಗಿನ್ಯಾವ ಬಯಕೆ ಇಲ್ಲ. ನಿಮ್ಮ ಪಾದ ಸೇವೆಗೆ ನಿರತ ಅವಕಾಶ ಇಷ್ಟೇ ಸಾಕು ನನಗೆ. ಕನ್ನಡ ಯಾವತ್ತೂ ನಮ್ಮನ್ನು ಹರಸಲಿ ಹಾರೈಸಲಿ ಎನ್ನುವ ಹಾಗೆ ನಾವು ಬಯಸ್ತೇವೆ. ಈ ಕನ್ನಡ ನಾಡಿನ ಹೆಣ್ಮಕ್ಕಳ ಮನಸ್ಸಿನಲ್ಲಿ ಸದಾ ಕಾಲ ಉಳಿಯಲಿ. ಜಯ